ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ದಿನದ ಬೆಳವಣಿಗೆಯಾಗಿ ಮೊದಲನೇದಾಗಿ ಧರ್ಮಸ್ಥಳ ವಿಚಾರದಲ್ಲಿ ನಡೆದಿರೋ ಬೆಳವಣಿಗೆ. ಇಲ್ಲಿ ತನಕ ಉತ್ಖನನ ಎಸ್ಐಟಿ ತನಿಖೆ ಬಗ್ಗೆ ಹೆಚ್ಚು ಫೋಕಸ್ ಆಗ್ತಿತ್ತು, ಹೆಚ್ಚು ಚರ್ಚೆ ಆಗ್ತಿತ್ತು. ಆದ್ರೆ ಈಗ ಅದರ ರಾಜಕೀಯ ಆಯಾಮ, ಪರ ವಿರೋಧದ ಚರ್ಚೆಗಳು ನಡೀತಿದೆ. ಅದು ಕೂಡ ಶಾಸನ ಸಭೆಯಲ್ಲಿ ಇವತ್ತು ಸುದೀರ್ಘವಾಗಿ ಧರ್ಮಸ್ಥಳ ಪ್ರಕರಣ ಚರ್ಚೆ ಆಗಿದೆ. ವಿಪಕ್ಷಗಳು ಎಸ್ಐಟಿ ತನಿಖೆ ವಿರುದ್ಧವಾಗಿ ಮತ್ತು ಆ ಕ್ಷೇತ್ರದ ಪಾವಿತ್ರತೆ ಮತ್ತು ಆ ಕ್ಷೇತ್ರದ ಹೆಸರಿಗೆ ಕಳಂಕ ತರುವ ಕೆಲಸ ಆಗ್ತಿದೆ. ಯಾಕೆ ಎಸ್ಐಟಿಯನ್ನ ರಚನೆ ಮಾಡಿದ್ರಿ, ಯಾರನ್ನ ಕೇಳಿ ರಚನೆ ಮಾಡಿದ್ರಿ, ಯಾರ ಒತ್ತಾಯದಿಂದ ರಚನೆ ಮಾಡಿದ್ರಿ, ಮತ್ತು ಯಾಕೆ ಆರೋಪ ಮಾಡ್ತಿರುವ ಸಾಕ್ಷಿ ದೂರನನ್ನ ವಿಚಾರಣೆಗೆ ಒಳಪಡಿಸ್ತಿಲ್ಲ, ಆತನ ಕ್ರೆಡಿಬಿಲಿಟಿ ಏನು, ಆತನ ಹಿಂದಿರೋರೇನು, ಯಾರು, ಷಡ್ಯಂತ್ರ ಯಾರ್ದು, ಆ ಷಡ್ಯಂತ್ರ ಏನಂತ ನಿಮ್ಗೆ ಗೊತ್ತಿರುವಾಗ ನೀವು ಬಹಿರಂಗ ಪಡಿಸಿ ತರದ ಹಲವಾರು ಒತ್ತಾಯಗಳು ವಿಪಕ್ಷ ನಾಯಕರಿಂದ ಬಂತು. ಮುಖ್ಯವಾಗಿ ಆರ್ ಅಶೋಕ್ ಹಾಗೇನೆ ದಕ್ಷಿಣ ಕನ್ನಡದ ಶಾಸಕರುಗಳು, ಅದರಲ್ಲಿ ಸುನೀಲ್ ಕುಮಾರ್, ಹರೀಶ್ ಪೂಂಜಾ ಇತರದವರು, ಜೊತೆಗೆ ಸುರೇಶ್ ಕುಮಾರ್ ಹೆಚ್ಚು ಈ ಬಗ್ಗೆ ಮಾತನಾಡಿದ್ರು. ಇನ್ನು ಜೆಡಿಎಸ್ ಕಡೆಯಿಂದ ಹೆಚ್ಚು ವಿರೋಧಗಳು ಇದ್ರ ಬಗ್ಗೆ ವ್ಯಕ್ತ ಆಗ್ಲಿಲ್ಲ. ಆದ್ರೆ ಶಾಸಕ ಕಂದಕೂರ್ ಅವರು ಮಾತ್ರ ಒಂದು ಪ್ಲೇ ಕಾರ್ಡ್ ಅನ್ನ ಹಿಡಿದು ಬಂದಿದ್ರು ಅವರು ಇವತ್ತು ಸೆಷನ್ಗೆ ಬರೋ ಸಂದರ್ಭದಲ್ಲಿ. ಇನ್ನು ಏನಾಯ್ತು ಅಲ್ಲಿ ಅಂತಂದ್ರೆ, ಇವತ್ತು ನಿರೀಕ್ಷೆಯಂತೆ ಗೃಹ ಸಚಿವರು ಉತ್ತರವನ್ನ ಕೊಟ್ಟರು ಸದನಕ್ಕೆ. ಎಸ್ಐಟಿ ತನಿಖೆ ಏನಾಗ್ತಿದೆ ಅಂತ ನಿರಂತರವಾಗಿ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನ ಗೃಹ ಮಂತ್ರಿಗಳು ಮಾಡಿದ್ದಾರೆ. ಇಲ್ಲಿ ತನಕ ಉತ್ಖನನ ಆಗಿರುವ ಪ್ರದೇಶದ ಮಣ್ಣನ್ನ FSL ಗೆ ಕಳಿಸಲಾಗಿದೆ. ಈಗ ಆ ವರದಿ ಬರೋ ತನಕ, ಅದರ ಸಂಪೂರ್ಣವಾದ ವರದಿ ಬಂದು ಏನಾಗಿದೆ ಅಂತ ಅರ್ಥ ಆಗೋ ತನಕ ಉತ್ಖನನವನ್ನ ಮತ್ತೆ ಮುಂದುವರಿಸೋದಿಲ್ಲ. ಅದು SITಯ ತೀರ್ಮಾನ, ನಮ್ಮದಲ್ಲ, ನಾವು ತೀರ್ಮಾನ ಮಾಡಿಲ್ಲ ಅಂತ ಸದನಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆ ಒಂದ್ ವೇಳೆ ಏನಾದ್ರೂ FSL ವರದಿಯಲ್ಲಿ ಆ ಮಣ್ಣಿನಲ್ಲಿ ಏನಾದ್ರೂ ಸಿಕ್ಕದೆ, ಅಂದ್ರೆ ತನಿಖೆ ಮಾಡಬಹುದಾದ ಮತ್ತು ಅನುಮಾನಾಸ್ಪದವಾಗಿ ಏನಾದ್ರೂ ಅಂಶಗಳು ಕಂಡ್ರೆ ಅದರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೀವಿ. ಒಂದ್ ವೇಳೆ ಏನು ಇಲ್ಲ ಅಂತಂದ್ರೆ ಸರಿ ಹೋಗುತ್ತೆ. ಏನು ಇಲ್ಲ ಅಂತಂದ್ರೆ ಮತ್ತೆ ಧರ್ಮಸ್ಥಳಕ್ಕೆ ಇನ್ನು ಹೆಚ್ಚಿನ ಪಾವಿತ್ರತೆ ಸಿಗತ್ತೆ ಮತ್ತು ಹೆಚ್ಚಿನ ನಂಬಿಕೆ ಬರುತ್ತೆ. ಏನಾದ್ರೂ ಇದ್ರೆ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯ ಸಿಗತ್ತೆ ಅಂತ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ತನಕ ನಾವಾಗ್ಲೇ ಹೇಳ್ತಾ ಇದ್ವಿ, ಊಹಾಪೋಹಗಳು, ಅಂದ್ರೆ ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ಏನು ಸಿಕ್ಕಿಲ್ಲ ಅನ್ನೋದು ಕೇವಲ ಊಹಾಪೋಹ. SIT ತನ್ನ ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಿದೆ. ಎಲ್ಲೆಲ್ಲಿ ಉತ್ಖನನ ಮಾಡಿದ್ಯೋ ಅಲ್ಲೇನಾದ್ರೂ ಒಂದ್ ವೇಳೆ ಮಾನವ ಅಸ್ಥಿ ಪಂಜರ ಮಣ್ಣಿನ ಜೊತೆಗೆ ಹೊರಟು ಹೋಗಿದ್ರೆ ಆ ಮಣ್ಣಿನ ಗುಣಗಳನ್ನು ಏನಿದೆ ಮತ್ತು ಆ ಮಣ್ಣಿನಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋದಕ್ಕೆ ಮಣ್ಣಿನ ಒಂದು ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ FSL ಗೆ ಕಳಿಸಲಾಗಿದೆ. ಮತ್ತೆ ಒಂದು ಕಡೆಯಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಗೃಹ ಮಂತ್ರಿಗಳು ಅಧಿಕೃತವಾಗಿ ಇವತ್ತು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೂಳೆಗಳು ಸಿಕ್ಕಿದೆ ಅಂತ ಅದನ್ನು ಕೂಡ FSL ಗೆ ಕಳಿಸಲಾಗಿದೆ. ಅವೆಲ್ಲವೂ ಬರಬೇಕು, ಆ ವರದಿ ಬರಬೇಕು, ಅನಂತರದಲ್ಲಿ ತನಿಖೆ. ನೀವು ಹೇಳಿದ ತಕ್ಷಣದಲ್ಲಿ ಯಾರನ್ನೋ ಬಂಚೋಕ್ ಆಗೋದಿಲ್ಲ ಅಂತ ಗೃಹ ಮಂತ್ರಿಗಳು ಸದನಕ್ಕೆ ಉತ್ತರವನ್ನ ಕೊಟ್ರು. ಅದ್ರ ಜೊತೆ ಮಾಧ್ಯಮಗಳಿಗೆ ಕೆಲವು ಕಿವಿ ಮಾತನ್ನು ಹೇಳಿದ್ರು. ಇದರ ನಡುವೆ ಇನ್ನೊಂದು ವಿಚಾರ ಬಹಳ ಹೆಚ್ಚು ಚರ್ಚೆಗೆ ಬಂತು. ಈ ಚರ್ಚೆ ಅಂದ್ರೆ ಹೌದು, ಗೃಹ ಮಂತ್ರಿಗಳು ಈ ತರದ ಉತ್ತರ ಕೊಟ್ರು, ಅದರ ಜೊತೆಯಲ್ಲೇ ನೀವು ನಮ್ಮನ್ನೇನು ಹೋಪ್ಲೆಸ್ ಸರ್ಕಾರ ಅಂತ ಅನ್ಕೊಂಡಿದ್ದೀರಾ ಅಂತ ಗೃಹ ಮಂತ್ರಿಗಳು ವಿಪಕ್ಷದವರನ್ನ ಕೇಳಿದ್ರು. ಇದಕ್ಕೆ ಕಾರಣ ಆಗಿದ್ದು 2023 ಮೇ 24ನೇ ತಾರೀಕು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ, ಅವರೇ ಕೊಲೆ ಮಾಡಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ವಿರೋಧಿಸಿ ಮಹೇಶ್ ತಿಮ್ರೋಡಿ ಅವರು ಅದೇ ತಿಂಗಳ, ಅಂದ್ರೆ ಈ ಘಟನೆ ಆತ ಹೇಳಿಕೆ ಕೊಟ್ಟ 2 ದಿನಕ್ಕೆ, ಶಾಸಕ ಹರೀಶ್ ಪೂಂಜಾ ಅವರು ಹೇಳಿಕೆ ಕೊಟ್ಟಂತ 2 ದಿನಕ್ಕೆ ಮೇ 26, 2023 ಅವರು ಹೇಳಿಕೆ ಕೊಟ್ರು. ಈ ತರದ ಹೇಳಿಕೆಯನ್ನ ನಮ್ಮ ಶಾಸಕರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಅವ್ರು ಹೇಳಿದ್ದಾರೆ ಅಂದ್ರೆ ನಾವು ನಂಬೇಕು. ಈ ತರದ ಕೊಲೆಯನ್ನ 24 ಕೊಲೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದೇ ಹೋದಾದ್ರೆ ಅವರನ್ನ ಜೈಲಿಗೆ ಹಾಕ್ಬೇಕು, ಇಲ್ಲ ಅಂತಂದ್ರೆ ಸುಳ್ಳು ಹೇಳಿದ್ರೆ ಹರೀಶ್ ಪೂಂಜಾ ಅವರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಆ ಹೇಳಿಕೆಯನ್ನ, ಆ ಸ್ಟೇಟ್ಮೆಂಟ್ ಅನ್ನ ಕಟ್ ಪೇಸ್ಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಮಹೇಶ್ ತಿಮ್ರೋಡಿ ಹೇಳಿದ್ದಾರೆ ಅಂತ ಚರ್ಚೆ ಆಯ್ತು. ದುರಂತ ಏನು ಅಂದ್ರೆ, ಶಾಸನ ಸಭೆಯಲ್ಲಿ ಈ ಎಡಿಟೆಡ್ ವಿಡಿಯೋದ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನೆಂತ ಜನಪ್ರತಿನಿಧಿಗಳನ್ನ ನಾವು ಆರಿಸಿ ಕಳಿಸಿದೀವಿ, ಇದಕ್ಕಿಂತ ಒಂದ್ ದೌರ್ಭಾಗ್ಯ ಕನ್ನಡಿಗರಿಗೆ ಬೇರೆ ಯಾವ್ದು ಇಲ್ಲ ಅಂತ ಅನ್ಸತ್. ನೂರಾರು ಸಮಸ್ಯೆ ಇದೆ ರಾಜ್ಯದಲ್ಲಿ. ಮಳೆ ಬರ್ತಾ ಇದೆ, ಕೆಲವು ಕಡೆ ಬಿತ್ತನೆ ಗೊಬ್ಬರಗಳು ಸಿಗ್ತಾ ಇಲ್ಲ, ಬೇರೆ ಬೇರೆ ಸಮಸ್ಯೆ ಇದೆ. ಬೆಂಗಳೂರಂತ ನಗರದಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲಾ ಕಡೆ ಅಗದ ಹಾಕ್ಬಿಟ್ಟಿದ್ದಾರೆ, ಗುಂಡಿಗಳಿದೆ, ಜನ ಬಿದ್ದು ಸಾಯ್ತಾ ಇದ್ದಾರೆ. ಇವೆಲ್ಲವನ್ನ ಚರ್ಚೆ ಮಾಡೋ ಬದಲು ಒಂದು ಎಡಿಟೆಡ್ ವಿಡಿಯೋದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿ ರೋಷಾವೇಶದಿಂದ ಉತ್ತರ ಕೊಡ್ತಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ, ನಮಗ್ ಗೊತ್ತು, ಮುಖ್ಯಮಂತ್ರಿ ವಿರುದ್ಧನೇ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಶಿವಲಿಂಗೇಗೌಡರು ಅದ್ರ ಬಗ್ಗೆ ಮಾತಾಡ್ತಾರೆ. ಗೃಹ ಮಂತ್ರಿಗಳು ಈಗಾಗಲೇ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದು 2023 ಅವರಾಡಿದ್ದು ಅಲ್ಲ, ಅದು ಹರೀಶ್ ಪೂಂಜಾ ಅವರ ಮಾತಿಗೆ ಉತ್ತರವಾಗಿ ಹೇಳಿದಂತ ಒಂದು ಎಡಿಟ್ ವಿಡಿಯೋವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಬಹುಶಃ ಗೃಹ ಮಂತ್ರಿಗಳ ಗಮನಕ್ಕೆ ಬಂತು ಅಂತ ಅನ್ಸುತ್ತೆ. ಇವರಿಗೆ ಮಾಧ್ಯಮ ಸಲಹೆಗಾರರು ಏನ್ ಮಾಡ್ತಾರೆ, ಡಿಸಿಎಂ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆನೇ ಕೊಲೆಗಾರ ಅಂತ ಹೇಳಿದ್ದಾರೆ, ಅಂತವ್ರನ್ನ ಬಿಡಬೇಕಾ, ಆ ತರದ ಹೇಳಿಕೆಗಳನ್ನ ಕೊಡ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ?
ಅವರ PA ಅಥವಾ ಮಾಧ್ಯಮ ಸಲಹೆಗಾರರಾಗಿರ್ಬೋದು ಏನ್ ಮಾಡ್ತಾರೆ? DCMದು ಅಥವಾ ಗೃಹ ಮಂತ್ರಿಗಳದ್ದು. ಹಾಗೆ ನೋಡಕ್ ಹೋದ್ರೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ನಮ್ದೇನ್ ಹೋಪ್ಲೆಸ್ ಸರ್ಕಾರನ ಅಂತ. ಅದೇ ರೀತಿಯಲ್ಲಿ ಹೋಪ್ಲೆಸ್ ಆಗಿನೇ ಇವತ್ತು ಸದನದಲ್ಲಿ ಚರ್ಚೆ ನಡೆದಿದೆ. ಈ ಮಾತನ್ನ ಹೇಳ್ದೆ ಬೇರೆ ವಿಧಿ ನಮ್ಗೆ ಕಾಣಿಸಲ್ಲ. ಯಾಕೆಂದ್ರೆ ಇದೊಂದು ಚರ್ಚೆ ಆಗೋ ವಿಚಾರನೇ ಅಲ್ಲ. ಒಂದ್ ಶಾಸನ ಸಭೆಯಲ್ಲಿ ಒಂದ್ ಎಡಿಟ್ ವಿಡಿಯೋ ಬಗ್ಗೆ ಚರ್ಚೆ ಮಾಡ್ತೀರಾ ಇಡೀ ದಿನ ಅಂತಂದ್ರೆ ಆಯ್ತು. ಆ ತರದ್ ಏನಾದ್ರು ಕ್ರಮನೇ ಕೈಗೊಳ್ಳೋದಾದ್ರೆ, ನಿಜವಾದ ಇಚ್ಛಾಶಕ್ತಿ ತಾಕತ್ ಏನಾದ್ರು ಇದ್ರೆ ಈ ಸರ್ಕಾರ, ಗೃಹ ಮಂತ್ರಿಗಳು ಮತ್ತು DCM ಯಾರ ವಿರುದ್ಧ ಕ್ರಮ ತಗೋಬೇಕು ಅಂತಂದ್ರೆ ಶಾಸಕ ಹರೀಶ್ ಪೂಂಜಾ ಅವ್ರ ವಿರುದ್ಧ. ಮುಖ್ಯಮಂತ್ರಿಗಳನ್ನೇ ಕೊಲೆಗಾರ ಅಂತ ಕರೆದ್ರೆ ಅವ್ರನ್ನ ಸುಮ್ನೆ ಬಿಡ್ಬೇಕಾ ಅಂತ ಕೇಳ್ತಿರಲ್ಲ, ಸುಮ್ನೆ ಬಿಡಬೇಡಿ, ಹರೀಶ್ ಪೂಂಜಾ ಅವರ ವಿರುದ್ಧ ಕ್ರಮ ತಗೊಳ್ಳಿ ಅನ್ನೋ ಒತ್ತಾಯಗಳು ಬರ್ತಾ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಡೆದಿರೋ ಬೆಳವಣಿಗೆ ಮತ್ತು ಈಗ ತನಿಖೆ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಸಾಗ್ತಿದೆ ಎಲ್ಲ ಬಗ್ಗೆ ನಮ್ ಜೊತೆಗೆ ಮಾತನಾಡೋಕೆ, ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಇಬ್ಬರು ನಮ್ ಜೊತೆಗಿದ್ದಾರೆ. ಒಬ್ರು ಹಿರಿಯ ನ್ಯಾಯವಾದಿ ಆಗಿರುವ S ಬಾಲನ್ ಅವರಿದ್ದಾರೆ, ಇನ್ನೊಬ್ಬರು ವಕೀಲರಾಗಿರುವ ಪ್ರದೀಪ್ ಕುಮಾರ್. ಇಬ್ರು ಕೂಡ ನಮ್ಮನ್ನ ಸೇರ್ಕೊಳ್ತಾರೆ. ಇಬ್ಬರಿಗೂ ಡನ್. ಬಾಲನ್ ಅವರೇ, ಇವತ್ತು ನಡೆದಿರೋ ಬೆಳವಣಿಗೆ ನಿಮ್ ಗಮನಕ್ಕೆ ಬಂದಿರತ್ತೆ ಅಂತ ಅನ್ಸುತ್ತೆ. SIT ಈಗ ಉತ್ಖನನವನ್ನ ಮುಂದುವರಿಸೋದಿಲ್ಲ, ಈಗ FSL ವರದಿಗಾಗಿ ಕಾಯ್ತಾ ಇದೆ. ಮತ್ತು ಎಲ್ಲರೂ ನಿರೀಕ್ಷೆ ಮಾಡಿದಂತೆ ಅಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನು ಎಲ್ಲೆಲ್ಲಿ ಅಗದಿದ್ದಾರೋ, ಎಲ್ಲೆಲ್ಲಿ ಉತ್ಖನನ ಮಾಡಿದ್ದಾರೋ ಅಲ್ಲೆಲ್ಲ ಮಣ್ಣಿನ ಸ್ಯಾಂಪಲ್ ಅನ್ನ ತಗೊಂಡಿದ್ದಾರೆ. ಅಸ್ಥಿ ಪಂಜರ, ಮೂಳೆಗಳದ್ದು ಕೂಡ ಕಳಿಸ್ಕೊಟ್ಟಿದ್ದಾರೆ. ಬೇರೆ ಆಯಾಮದಲ್ಲೂ ತನಿಖೆ ನಡೀತಿದೆ. ಆನೆ ಮಾವುತ ಮತ್ತು ಅವರ ಸಹೋದರಿಯ ಕೊಲೆ ಬಗ್ಗೆ ಇವತ್ತು ಒಂದ್ ದೂರು, ಹೊಸ ದೂರು ಕೂಡ ದಾಖಲಾಗಿದೆ. ಏನ್ ಪ್ರತಿಕ್ರಿಯಿಸ್ತೀರಿ? ತನಿಖೆ ನಡೀತಿರುವ ವೇಗ ಮತ್ತು ಗೃಹ ಮಂತ್ರಿಗಳು, DCM ಹೇಳಿಕೆ, ಬಿಜೆಪಿಯ ಒತ್ತಾಯ, ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಸರ್? ಈಗ ಇದು ಬುರುಡೆ, ಮೂಲೆ, ಮಣ್ಣು ಅಷ್ಟೆಲ್ಲ ತನಿಖೆ. SIT IPS ಆಫೀಸರ್ಸ್ ಇದ್ದಾರೆ, ಅವ್ರ ಜೊತೆಯಲ್ಲಿ ತಜ್ಞರಿದ್ದಾರೆ, FSL ತಜ್ಞರಿದ್ದಾರೆ. ಸೊ ಅಷ್ಟಿಗೆ ಅಲ್ಲ, ಆತ ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಅದರಲ್ಲಿ ಎಣೆಗಳನ್ನ ತಂದು ಕೊಟ್ಟಿದ್ದಾರೆ, ನಾನು ಊತಾಕಿದ್ದೀನಿ ಅಂತ ಹೇಳಿದ್ದಾರೆ. ಕೊಟ್ಟವ್ರು ಯಾರು, ಎಲ್ಲಿಂದ ತಂದು ಕೊಟ್ರು, ಅವ್ರನ್ನ ಯಾಕೆ ಇದುವರೆಗೆ ಬಂಧಿಸಿಲ್ಲ, ಅದ್ರ ಬಗ್ಗೆ ಯಾಕೆ SIT ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈಗ SIT ಅನ್ನೋದು ಒಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಟೀಮು. SIT ನಲ್ಲಿ SITಗೆ ಅದು ಕಾನೂನು ರೀತಿ ಮಾಡ್ತಾ ಇದ್ದಾರೆ. ಅದನ್ನ ಒಂದು ಕ್ರೈಮ್ ರಿಜಿಸ್ಟರ್ ಮಾಡಿ ರೆಫರ್ ಮಾಡಿದ ಮೇಲೆ ಅವರು A ರಿಪೋರ್ಟು, B ರಿಪೋರ್ಟು, C ರಿಪೋರ್ಟು, ಆ 3 ಅಧಿಕಾರ ಅವ್ರಿಗಿದೆ. ಈಗ A ರಿಪೋರ್ಟ್ ಇಲ್ಲ, B ರಿಪೋರ್ಟ್ ಇಲ್ಲ, C ರಿಪೋರ್ಟ್ ಇಲ್ಲ. ಇದು ಯಾವುದು ಅದು ವಿಧಾನಸೌಧದಲ್ಲಿ ಏನ್ ಡಿಸ್ಕಷನ್ ನಡೀತಾ ಇದೆ ಅಂದ್ರೆ, ಕಾನೂನು ಸಂವಿಧಾನ ಅರಿವೇ ಇಲ್ದಿರೋರು ಹೆಂಗ್ ಮಾತಾಡ್ಕೊಳ್ತಾರೆ ಹಂಗಿದೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಇಲ್ಲ. ವಿರೋಧ ಪರ ಅಲ್ಲ ಅದು. ಈಗ ಮಹಿಳೆಯರು ಕಾಣೆ ಆಗಿದ್ದಾರೆ, ಕೊಲೆ ಆಗಿದ್ದಾರೆ, ಅತ್ಯಾಚಾರಕ್ಕಾಗಿದ್ದಾರೆ, ಇದಕ್ಕೆಲ್ಲ ದಾಖಲಾತಿ ಇದೆ. ಸುಮಾರು ನಡೆದಿದೆ, ದಾಖಲಾತಿಗಳಿದೆ. ಈಗ ಒಂದು 2009 ಅಲ್ಲಿ 15 ವಯಸ್ಸು ಹುಡುಗಿ ಕೊಲೆ ಆಗಿದ್ದಾಳೆ, ಸತ್ತು ಬಿದ್ದಿದ್ದಾಳೆ. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಮತ್ತೆ ಅದನ್ನ ಯಾಕೆ ಊತಾಕಿದ್ರು? ಇದು ಏನು ವಿರೋಧ ಪಕ್ಷ ಅಥವಾ ರೂಲಿಂಗ್ ಪಕ್ಷ ಹಂಗಲ್ಲ ಅದು. ಇದು ಲಾ, ಕಾನೂನನ್ನ ಆಡಳಿತ. ಇದು ಏನೋ ರಾಜಗಳು ಮಾತಾಡ್ತಾರಲ್ಲ ಹಂಗಲ್ಲ. ಈಗ ವಿಧಾನಸೌಧದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ನೋಡಿದ್ರೆ, ಅದೇನೋ ಒಂದು 500 ವರ್ಷಕ್ಕೆ ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತಾಡ್ದಂಗೆ ಇರುತ್ತೆ. ಬೀರ್ಬಲ್ ಒಂದು ಹೇಳ್ದ, ರಾಜ ಒಂದು ಹೇಳ್ದ, ಅದೆಲ್ಲ ಇಲ್ಲ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಆದ್ರಿಂದ ಮಣ್ಣು, ಬೋನ್ ಸಿಗ್ಲಿಲ್ಲ ಅಂದ್ರೆ, ಬೋನು ಏನು, ಬೋನ್ ಅಂದ್ರೆ ಏನು? ಬೋನ್ ಅಂದ್ರೆ ಕೊಲೋಜಿನ್ ಪ್ರಾಪರ್ಟಿ, ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಫಾಸ್ಫರಸ್ ಇದೆ, ಅದೇ ಬೋನು. ಅದು ಡಿಸ್ಇಂಟಿಗ್ರೇಟ್ ಆಗುತ್ತೆ, ಮಣ್ಣಲ್ಲಿ ಮರ್ಜ್ ಆಗುತ್ತೆ. ಮಣ್ಣನ್ನ ಕಂಟ್ರೋಲ್ ಸಾಯಿಲ್, ಸ್ಯಾಂಪಲ್ ಸಾಯಿಲ್ ತಗೊಂಡ್ರೆ ಅಲಿಪಿಕ್ ಆಸಿಡ್ ಅನ್ನೋದು ಅದರಲ್ಲಿ ಇರುತ್ತೆ. ಅಲಿಪಿಕ್ ಆಸಿಡ್ ಅಂದ್ರೆ ದೇಹದಲ್ಲಿ ಇರುವ ಫ್ಲೂಯಿಡ್, ಫ್ಯಾಟು, ಅದು ಮಣ್ಣಲ್ಲಿ ಇರುತ್ತೆ. 100 ವರ್ಷನ ಇರುತ್ತೆ, 200 ವರ್ಷ ಕೂಡ ಇರುತ್ತೆ. ಇದೆಲ್ಲ ಬಂದು ತನಿಖೆ ಆಗ್ಬೇಕು. ಇಷ್ಟಿಗೆ ಅಲ್ಲ ತನಿಖೆ. ಮತ್ತೆ ಅವನು ಹೇಳಿರೋದಕ್ಕೆ ಏನ ಕೊಟ್ಟಿದ್ಯಾರು, ಯಾರು, ಅವ್ರ ಹೆಸರು ಬರ್ಬೇಕಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಇದನ್ನ ಯಾರು ಹೇಳ್ಬೇಕು? SIT ಹೇಳ್ಬೇಕು. SITಗೆ ತನಿಖೆಗೆ SIT ಕೊಟ್ಬಿಟ್ಟು
ಗೃಹ ಮಂತ್ರಿ ಬೇರೆಯವರು, ಉಪಗೃಹ ಮಂತ್ರಿ ಎಲ್ಲ ಬೇರೆ ಬೇರೆದು ಮಾತಾಡಿದ್ರೆ ಹೆಂಗ್ ನ್ಯಾಯ ಅದು? ಈಸ್ ಇಟ್ ಲಾ? ತನಿಖೆ ಅಂದ್ರೆ ಅವ್ರು ಮಾಡೋದು, ಅದರಲ್ಲಿ ಕೋರ್ಟ್ ಇಂಟರ್ವೆನ್ಷನ್ ಆಗಕ್ ಆಗೋದಿಲ್ಲ, ವಿಧಾನಸೌಧದಲ್ಲಿ ಡಿಸ್ಕಷನ್ ಇಂಟರ್ವೆನ್ಷನ್ ಆಗೋದಿಲ್ಲ. ಇನ್ನೊಂದು ಹೋಲ್ ಡೇ ಅದೇನೋ ಹರೀಶ್ ಪೂಂಜಾ ಅವ್ರ ಮೇಲೆ ಇದೆ 8-10 FIRಗಳಿದೆ. ಕೆಲವುದ್ರಲ್ಲಿ ಸ್ಟೇ ಆಗಿದೆ, ಕೆಲವುದ್ರಲ್ಲಿ ಸ್ಟೇ ಇಲ್ಲ, ಕೋರ್ಟ್ಗೂ ಹೋಗೋದಿಲ್ಲ, ಠಾಣೆ ಒಳಗಡೆ ನುಗ್ಗಿ ಇನ್ಸ್ಪೆಕ್ಟರ್ ಗಲ್ಲಾಪಟ್ಟಿನ ಹಿಡಿತಾರೆ, ತಹಶೀಲ್ದಾರನ್ನ ಹೊಡಿತಾರೆ, ಅಲ್ಲಿರೋ ಬೇರಿಗಳನ್ನ ಬಾಯಿಗೆ ಬಂದಂಗ ಮಾತಾಡ್ತಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಸುಮಾರು ಇದೆ ಹರೀಶ್ ಪೂಂಜಾ. ಅದು 2023ನಲ್ಲಿ ಒಂದು ಕಟ್ ಅಂಡ್ ಪೇಸ್ಟ್. ಯಾರೋ ಹೇಳಿದ್ರೆ ಯಾರೋ ಮೇಲೆ ಹಾಕಿ ನೆನ್ನೆ ಮೊನ್ನೆ ಮಾತಾಡ್ದಂಗ ಮಾತಾಡ್ತಾರಲ್ಲ. ವಾಟ್ ಟೈಪ್ ಆಫ್ ರೆಪ್ರೆಸೆಂಟೇಟಿವ್ ಇವ್ರದ್ದು ಏನು? ಯಾಕೆ ದಾರಿ ತಪ್ಪಿಸ್ತಾರೆ? ಈಗ 1 ವಾರದಿಂದಾನೇ ಇದೆಲ್ಲ ಶುರುವಾಗಿದೆ. ಬೆಂಗಳೂರಿಂದ ಮೆರವಣಿಗೆ ಹೋಗುತ್ತೆ, ಶಾಸಕರು ಮಾತಾಡ್ತಾರೆ, ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ. ಇದು ಏನ್ ತಮಾಷೆ ಮಾಡ್ತಾ ಇದಾರೆ? ಇವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ನೀವ್ ಹೇಳೋ ಸರಿ ಅಲ್ಲ, ವಿಪಕ್ಷಕ್ಕೆ ಅಜೆಂಡಾ ಇದೆ, ಅದು ನೇರವಾಗಿ ಗೊತ್ತಾಗ್ತಿದೆ, ಅವರ ಅಜೆಂಡಾ ಗೊತ್ತಾಗ್ತಿದೆ. ಆದ್ರೆ ಆಡಳಿತ ಪಕ್ಷ ಇವರೇ SIT ರಚನೆ ಮಾಡಿ ಒಂದು ಎಡಿಟೆಡ್ ವಿಡಿಯೋ ಬರುತ್ತೆ ಅಂತಂದ್ರೆ ಅದರ ಸತ್ಯ ಏನು, ಅದ್ ವಿಡಿಯೋ ಯಾವಾಗ ಆಗಿದೆ, ಯಾವಾಗ ಮಾತಾಡಿದ್ದಾರೆ, ಅದ್ರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳದೆ ಗೃಹ ಮಂತ್ರಿಗಳು, ಈ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಇನ್ ಯಾವ ರೀತಿಯ ಸಲಹೆಗಾರರಿದ್ದಾರೆ, ಅವ್ರಿಗೆ ಯಾವ ರೀತಿಯ ಅದು ಏನು ಹೆಬ್ಬಟ್ಟಿಗಳಿಗೆ ಓಟ್ ಹಾಕಿದ್ರೆ, ನೋಟಕ್ಕೆ ಓಟ್ ಹಾಕಿದ್ರೆ ಹಿಂಗೆ ಏಟ್ ಆಗುತ್ತೆ. ಜನ ಕರೆಕ್ಟ್ ಆಗಿ ಆಗ್ಬೇಕಾಗತ್ತೆ. ಇದು ಓಟ್ ಹಾಕಿ ಬರೀ ಹೆಬ್ಬಟ್ಟಿಗಳನ್ನ ಕಲ್ಸಿದ್ರೆ ಹಿಂಗಾಗುತ್ತೆ. ಇದು ಭಾರಿ ದುರಂತ. ಆದ್ರೆ ದುರಂತ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಶಾಸನ ಸಭೆಯಲ್ಲಿ ಜನರ ಸಮಸ್ಯೆಗಳು ಚರ್ಚೆ ಆಗ್ಬೇಕು, ಗಂಭೀರ ವಿಚಾರಗಳು ಚರ್ಚೆ ಆಗ್ಬೇಕು. ಅದನ್ನ ಬಿಟ್ಟು ಒಂದು ಎಡಿಟ್ ವಿಡಿಯೋದ ಬಗ್ಗೆ ಇಡೀ ದಿನ ಚರ್ಚೆ ಆಗತ್ತೆ, ನಾವು ವಿರುದ್ಧ ಕ್ರಮ ತಗೊಳ್ತೀವಿ, ಸರ್ಕಾರ ಏನ್ ಹೋಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂದ್ರೆ ಹೋಪ್ಲೆಸ್ ಅಂದ್ರೆ ಇನ್ನೇನ್ ಅನ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನ್ ಪ್ರದೀಪ್ ಏನ್ ಪ್ರತಿಕ್ರಿಯಿಸ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ಒಬ್ಬ ವಿರೋಧ ಪಕ್ಷ ನಾಯಕರಾಗ್ಲಿಕ್ಕೂ ಅನ್ಫಿಟ್ ಅಂತ ಅನಿಸ್ತದೆ ನನಗೆ. ಒಂದು ಎಡಿಟ್ ವಿಡಿಯೋ ಇಟ್ಕೊಂಡು ಮಾತಾಡಿದ್ರಲ್ಲ, ನಾಚಿಕೆ ಆಗ್ಬೇಕು ವಿರೋಧ ಪಕ್ಷ ನಾಯಕರಿಗೆ. ಇಂಥ ಒಂದು ಗಂಭೀರವಾದ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದಾರಲ್ಲ ಬಿಜೆಪಿಯವರು, ನಾಚಿಕೆ ಆಗ್ಬೇಕು. ಒಂದು ಹೆಣ್ಮಗು ಸಾವಿಗೆ ನ್ಯಾಯ ಇಲ್ಲ, ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇಟ್ಕೊಂಡು ಇವ್ರಿಗೆ ಬೇಕಾದಾಗೆ ಹೋಗಿ ಯಾರನ್ನ ಭೇಟಿ ಮಾಡ್ಕೊಂಡು ನಾವು ಕೇಳ್ತಿರ್ತಕ್ಕಂಥದ್ದೇನು, ಹೋರಾಟಗಾರರು ಕೇಳ್ತಿರ್ತಕ್ಕಂಥದ್ದೇನು, ಎಲ್ಲೋ ದುಡ್ಡು ಬಂದ್ಬಿಡ್ತದಂತೆ, ಬರೀ ಆಪಾದನೆಗಳು. ಆ ಸಾವಿನ ಬಗ್ಗೆನೂ ಕೂಡ ಪವಿತ್ರ ಸಾವು. ನಾಚಿಕೆ ಆಗ್ಬೇಕು ಇವ್ರುಗಳು. ಎಲ್ಕ ಬಿಜೆಪಿ ನಾಯಕಗಳಿಗೆ ಏನಾದ್ರೂ ಗೌರವ ಇದ್ರೆ, ಅವ್ರ ಸ್ಥಾನಗಳಿಗೆ ಗೌರವ ಇದ್ರೆ, ಅವ್ರು ಗೆದ್ದಿರ್ತಕ್ಕಂಥ ಸ್ಥಾನಗಳಿಗೆ ಗೌರವ ಇದ್ರೆ, ಆ ಹೆಣ್ಮಗಳ ಸಾವಿಗೆ ನ್ಯಾಯ ಸಿಗ್ಲಿ. ಇವತ್ತು SIT ಏನು ರಚನೆ ಆಗಿದೆ, ಆ ರಚನೆ ರಿಪೋರ್ಟ್ ಬರೋವರೆಗೂ ಕಾಯುವಂತ ಫೇಷನ್ಸ್ ಇಲ್ಲ. ಅಲ್ಲೇನೋ ಬುರುಡೆ ಸಿಕ್ಲಿಲ್ಲ ಆಯ್ತು. ನಾರಾಯಣ ಸತ್ರಲ್ಲ ಆನೆ ಮಾವುತರು, ಅವರು ಮತ್ತೆ ಅವ್ರ ತಂಗಿ, ಅದಕ್ಕೆ ಸಾವಿಗೆ ನ್ಯಾಯ ಬೇಡವಾ? ಯಾವ ಸೌಜನ್ಯ ಪ್ರಾಣ ಹೋಯ್ತಲ್ಲ ಅವ್ರಿಗೆ ನ್ಯಾಯ ಬೇಡವಾ? ಅದಕ್ಕಾರ ಉತ್ತರ ಹೇಳಿ. ಅವ್ರ ಹೆಂಗ್ ಸತ್ರು? ಒಂದು ನಾಟಕ ನೋಡ್ಕೊ ಬಂದಂತ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಾಟಕ ನೋಡ್ಕೊ ಬಂದಂತ ಅಣ್ಣ ತಂಗಿ ರಾತ್ರಿ ಕಲ್ಲೆತ್ತಾಗ ಸಾಯಿಸ್ತಾರೆ ಅಂದ್ರೆ ಏನ್ ಅರ್ಥ? ಅಥವಾ ಯಾವ್ದಾರು ನಾವು ಬಿಹಾರದಲ್ಲಿ ಇದೀವಾ ಅಥವಾ UP ನಲ್ಲಿ ಇದೀವಾ? ಎಲ್ಲಿದೀವಿ ನಾವು? ದೇವ್ರೇ ನೆಲೆಸಿರ್ತಕ್ಕಂಥ ದೇವಸ್ಥಾನ ಸ್ಥಳದಕ್ಕೆ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವರು ಈ ತರ ಒಂದು ಸಾವುಗಳಾಗಿದೆ ಅಲ್ಲ. ಹೋಗ್ಲಿ SIT ಅಧಿಕಾರದಲ್ಲಿ ಕಾಡ್ನಲ್ಲಿ ಏನ್ ದೇವಸ್ಥಾನದಲ್ಲಿ ಇದ್ದಾರಾ? ದೇವಸ್ಥಾನಕ್ಕೆ ಅಪಚಾರ ಮಾಡ್ತಾ ಈ ಅಯೋಗ್ಯಗಳು ಯಾರಾದ್ರೂ ಇದ್ರೆ ಅದು ಯಾರಿಗೆ ಅವ್ರನ್ನ ಸಪೋರ್ಟ್ ಮಾಡ್ತಿದಾರೆ ಅವ್ರಿಗೆ ಆಯ್ತು. ಹೋರಾಟಗಾರರಿಗೆ ಪ್ರದೀಪ್ ಇನ್ನೊಂದು ಮಾತಾಡಿದ್ರು, SIT ರಚನೆ ಮಾಡಿ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒತ್ತಡ ಹೇರಿದ್ ಯಾರು? ಈ ಪ್ರಗತಿಪರ ಅರ್ಬನ್ ನಕ್ಸಲ್ಗಳು ಅಂತ ಅವ್ರು ಹೇಳಿದ್ರು. ಅಲ್ಲಲ್ಲ, ಈಗ ನಮ್ಮ ಮೇಲೆ ಇಷ್ಟನ್ನೆಲ್ಲ ಆಪಾದನೆ ಮಾಡ್ತಾರಲ್ಲ ಮೇಡಮ್, ಹೋರಾಟಗಾರರ ಮೇಲೆ ಆಪಾದನೆ, ಅಲ್ಲಿ ಏನೋ SDPI ಇದೆ, ಅಲ್ಲೇನೋ ಇವ್ರದ್ದು ಕಮ್ಯುನಿಸ್ಟ್ ಅವ್ರು ಇದೆ, ಆಮೇಲೆ ಎಲ್ಲ ಏನೇನೋ ಬೇರೆ ಬೇರೆ ಅದನ್ನ ದುಡ್ಡು ಬಂದಿದೆ. ಆಯ್ತು, ಅದಕ್ಕೂ ಒಂದು SIT ರಚನೆ ಮಾಡಿಸಿ ನಿಮ್ ತಾಕತ್ತಿದ್ರೆ ಅದು ಆಗೇ ಬಿಡ್ಲಿ. ಒಂದು SIT ರಚನೆ ಆಗ್ಬಿಡ್ಲಿ. ಈ ದುಡ್ಡು ಯಾರಿಗಿಂದ ಬಂದಿದೆ, ಇವ್ರು ಯಾರಿಗೆ ಹೇಳ್ಕೊಟ್ಟಿದ್ದಾರೆ, ಇದು ಏನಾದ್ರು ಪ್ರಪಗಂಡ ಇದೆಯಾ, ಎಲ್ಲ ಅದು ಆಗ್ಬಿಡ್ಲಿ. ಯಾವ ದೂರುದಾರರು ಮೇಡಮ್, ಆ ದೂರುದಾರರು ಹೋಗಿದನಲ್ಲ, ಅದಕ್ಕೂ ಸೌಜನ್ಯ ಹೋರಾಟಕ್ಕೂ ಸಂಬಂಧವೇ ಇರ್ಲಿಲ್ಲ. ಈ ಹೋರಾಟ 2023 ಜಡ್ಜ್ಮೆಂಟ್ ಬಂದ ಮೇಲಿಂದನೂ ಕೂಡ ಅಲ್ಲಿ ತಿಮರೋಡಿ ಅವರು ಮತ್ತೆ ಯಾರು ಗಿರೀಶ್ ಮಟ್ಟಣ್ಣವರು ಮತ್ತೆ ಜನವಾದಿ ಮಹಿಳಾ ಸಂಘದವರು ಇವ್ರು ಹೋರಾಟ ಮಾಡ್ತಾನೆ ಇದ್ರು. KRS ಪಾರ್ಟಿ ಅಲ್ಲಿಂದ ಪಾದಯಾತ್ರೆ ಬಂತು. ಅದು ದೊಡ್ಡ ಮಟ್ಟಕ್ಕೆ ಯೂಟ್ಯೂಬರ್ಸ್ ಒಂದಷ್ಟು ಬೆಳಕು ಚೆಲ್ಲಿದ್ರು, ಒಂದಷ್ಟು ಸತ್ಯ ಹೊರ ಚೆಲ್ಲಿದ್ರು.
ಅದು ದೊಡ್ಡ ಮಟ್ಟಕ್ಕಾಗಿತ್ತು. ಈ ಮಧ್ಯದಲ್ಲಿ ಈ ಬುರುಡೆ ಕೇಸ್ ಬಂದಿದ್ದು, ಅವ್ರ ಅನಾಮಿಕ ಬಂದ್ರು, ಅವರೊಂದು ದೂರನ್ನ ಎಲ್ಲಿಗೆ ಹೋಗ್ಬೇಕೋ, ಕೋರ್ಟ್ಗೆ ಹೋಗ್ಬೇಕೋ ಹೋಗಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ, ಅದ್ರ ಮೇಲೆ FIR ಆಗಿದೆ. ಈ ಮೀನ್ ಸರ್ಕಾರನ ಅಪ್ರೋಚ್ ಮಾಡಿದ್ರು ಹೋರಾಟಗಾರರು, ಈವನ್ ಮಹಿಳಾ ಆಯೋಗನು ಕೂಡ ಅಪ್ರೋಚ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ SIT ರಚನೆ ಆಗಿದೆ. SIT ರಿಪೋರ್ಟ್ ಬರ್ಲಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀರಾ? ಬುರುಡೆ ಇಲ್ಲ ಅಂದ್ರೆ ನಿಮ್ಗೆ ಸಂತೋಷ ಅಲ್ವಾ? ನಮ್ಗೆಲ್ಲ ಅವಮಾನ. ಯಾರು ಹೋರಾಟಗಾರರು ಹೋದ್ರೆ ನಮ್ಗೆ ಅವಮಾನ ಆಗ್ಬೇಕಲ್ವಾ? ಪ್ರತಿ ದಿವಸ ದೇವ್ರ ಹೆಸರು ಹೇಳ್ಕೊಂಡು ನೀವು ಅದರ ದೇವರ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ಅದು ನೀವು ಬಿಜೆಪಿಯವರು ಮತ್ತೆ ಕ್ಷೇತ್ರದ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು. ನಾವು ಮಾತಾಡ್ತಕ್ಕಂಥದ್ದು ಕ್ಷೇತ್ರದ ಪರವಾಗಿನೂ ಮಾತಾಡ್ತಾ ಇಲ್ಲ, ಧರ್ಮಾಧಿಕಾರಿ ವಿರುದ್ಧನೂ ಮಾತಾಡ್ತಾ ಇಲ್ಲ, ದೇವ್ರ ವಿರುದ್ಧನೂ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಯಾವ ಸಾವುಗಳಾಗಿದೆ, ಆ ಸಾವು ಹಿಂದೆ ಯಾರಿದ್ದಾರೆ, ಯಾವ ರೇಪ್ ಹಿಂದೆ ಯಾರಿದ್ದಾರೆ, ಯಾವ್ದೋ ಮರ್ಡರ್ ಆಗಿದೆ ಅದರಿಂದ ಯಾರಿದ್ದಾರೆ, ಅವ್ರನ್ನ ಹುಡುಕ್ಕೊಡಿ ಅಂತ ಅಷ್ಟೇ. ಇದು ಕೇಳಿದ್ರೆ ತಪ್ಪಾ? ಇದು ಕೇಳಬಾರ್ದಾ? ಇದೇ ಏನಾದ್ರು ಬಿಜೆಪಿ ಮಾತಾಡ್ತಾವ್ರಲ್ಲ, ಇದೇ ಒಂದು ಮರ್ಡರ್ ಏನಾದ್ರೂ ಯಾವ್ದೋ ಒಂದು ಮಸೀದಿಲೋ ಚರ್ಚಲ್ಲೋ ಆಗಿದ್ರೆ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿರೋರು, ಇಡೀ ದೇಶಕ್ಕೆ ಸ್ಟ್ರೈಕ್ ಕಾಲ್ಫಾರ್ ಮಾಡಿರೋರು. ಯಾರೊಬ್ಬ ಅದೇ ದಕ್ಷಿಣ ಕನ್ನಡದಲ್ಲಿ ಪರಮೇಶ್ ಮೇಸ್ತ್ರಿ ಅಂತಾರೋ ಇನ್ನೊಬ್ರು ಯಾರೋ ಹತ್ಯೆ ಆದಾಗ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಟೈರ್ಗಳಿಗೆ ಬೆಂಕಿ ಹಚ್ಚಿಟ್ರಿ, ಬಸ್ಗಳಿಗೆ ಕಲ್ಲು ಹೊಡೆದ್ರಿ, ನೀವು ಇಡೀ ರಾಜ್ಯಕ್ಕೆ ಸ್ಟ್ರೈಕ್ ಕಾಲ್ಫಾರ್ ಮಾಡಿದ್ರಿ. ಇವತ್ತು ಅದೇ ಒಬ್ಬ ಬ್ರೂಟಲ್ ಮರ್ಡರ್ ಆಗಿದೆ, ಹೆಣ್ಮಗಳಿಗೆ ಸೌಜನ್ಯ ಅಂತ ಹೆಣ್ಮಗಳಿಗೆ ಬ್ರೂಟಲ್ ಮರ್ಡರ್ ಆಗಿದೆ. ನ್ಯಾಯ ಹೋರಾಟಗಾರರು ಕೇಳಿದ್ರೆ ಅದಕ್ಕೆ ಕಮ್ಯುನಿಸ್ಟ್ ಬಣ್ಣ ಕಟ್ತೀರಾ, ಅದಕ್ಕೆ SDPI ಬಣ್ಣ ಕಟ್ತೀರಾ, ಅದಕ್ಕೆ ಇನ್ನೇನೋ ಬಣ್ಣ ಕಟ್ತೀರಾ. ಓದರ್ನೆಲ್ಲ ಅವ್ರಿಗೆಲ್ಲ ದುಡ್ಡು ಬಂದಿದೆ. ಏನಿದು ಡೆಮಾಕ್ರಸಿಗೆ ಬೆಲೆ ಇತ್ತು? ಎರಡೂ ಕಡೆ ಚರ್ಚೆ ಆಗ್ತಿದೆ ಬಾಲನ್ ಅವರೇ. ಏನು ಅಂತಂದ್ರೆ ಆ ಕಡೆಯವರು ದುಡ್ಡು ತಗೊಂಡಿದ್ದಾರೆ ಅಂತ ಈ ಕಡೆಯವ್ರು ಹೇಳೋದು, ಈ ಕಡೆಯವರು ದುಡ್ಡು ತಗೊಂಡಿದ್ದಾರೆ ಅಂತ ಆ ಕಡೆಯವ್ರು ಹೇಳೋದು. ಅಂದ್ರೆ ಇದೊಂಥರ ವೈಸ್ ವರ್ಸ. ತನಿಖೆ ಆದ್ರೂ ಪಾಡಿಗೆ ನಡೀತಿದೆ, SIT ತನಿಖೆ ಮಾಡ್ತಿದೆ. ಬಟ್ ಇಲ್ಲಿ ಟ್ರಯಲ್ ಆಗ್ತಾ ಇದೆ. ಅವ್ರ ತಪ್ಪಿತಸ್ಥರು ಅಂತ ಘೋಷಣೆ ಮಾಡೋದು, ಇವ್ರ ತಪ್ಪಿತಸ್ಥರು ಅಂತ ಘೋಷಣೆ ಮಾಡೋದು. ಎಲ್ಲಿಂದ ಬರುತ್ತೆ? ಈಗ ಒಂದು ಒರಿಜಿನಲ್ ಸೂಟ್ ಹಾಕಿದ್ದಾರೆ, ಜೆರಾಕ್ಸ್ಗೆ 9.5 ಲಕ್ಷ ಖರ್ಚು ಮಾಡಿದ್ದಾರೆ. ದುಡ್ಡು ಯಾರು ಕೊಟ್ಟಿರೋದು? ಅದ್ರಲ್ಲಿ ನಾವು ಸ್ಟಾಂಪ್ ನಾವೇ ಹಾಕೊಂಡಿದ್ವಿ. ದುಡ್ಡು ಯಾರಿಗೆ? ದುಡ್ಡು ವಿಚಾರ ಅಲ್ಲ ಇದು. ಇನ್ನ ಕೆಲವು ದಿವಸ ಹೋದ್ರೆ ಅಸೆಂಬ್ಲಿಯಲ್ಲಿ ವಾದ ಮಂಡಿಸ್ತಾರೆ, ಸೌಜನ್ಯ ಅನ್ನೋದು ಸುಳ್ಳು ಅಂತ ಹುಡುಗಿನೇ ಇಲ್ಲ, ಸತ್ಯ ಇಲ್ಲ, ಪದ್ಮಲತಾ ಸತ್ಯ ಇಲ್ಲ, ವೇದವಲ್ಲಿ ಸತ್ಯ ಇಲ್ಲ, ಮತ್ತೆ ಜಮುನಾ ಸತ್ಯ ಇಲ್ಲ, ಲಕ್ಷ್ಮಿ ಸತ್ಯ ಇಲ್ಲ, ಇವರೆಲ್ಲ ಸುಳ್ಳು. ಈ ತರ ಏನು ನಡೆದಿಲ್ಲ, ಧರ್ಮಸ್ಥಳದಲ್ಲಿ ಏನು ನಡೆದಿಲ್ಲ. ಅಲ್ಲಿರೋ ಕಾವಂದರು ಅವರೆಲ್ಲ ಅವ್ರ ಹತ್ರ 3 ರೂಪಾಯಿ ಕೂಡ ಇಲ್ಲ, ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ 50 ರೂಪಾಯಿ ಇದೆ. ಇಡೀ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಸ್ವತಂತ್ರ ಹೋರಾಟಗಾರರು ಅವರು. ಬ್ರಿಟಿಷ್ನವ್ರ ವಿರೋಧ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅವರಿಂದಾನೇ ಇಡೀ ಕರಾವಳಿ ಪ್ರದೇಶದಲ್ಲಿ ಜನ ಊಟ ಮಾಡ್ತಿದ್ದಾರೆ. ಅವರು ಮೈಕ್ರೋ ಫೈನಾನ್ಸ್ ಅಲ್ಲಿ ಬಡ್ಡಿನೇ ಕೇಳೋದಿಲ್ಲ. 40,000 ಕೋಟಿ ಹಂಗೆ ಕೊಟ್ಬಿಟ್ಟಿದ್ದಾರೆ. ಹಂಗಲ್ಲ ಕೂಡ ಹೇಳ್ತಾರೆ. ಇನ್ನ ಕೆಲವು ದಿವಸ ಹೋದ್ರೆ ಗಾಂಧಿಯನ್ನ ಕೋಡ್ಸೆ ಕೊಂದಿಲ್ಲ, ಕೋಡ್ಸೆಯನ್ನ ಗಾಂಧಿ ಕೊಂದ್ರು ಅಂತ ಕೂಡ ಹೇಳ್ತಾರೆ. ಇದು ಏನ್ ಡಿಸ್ಕಷನ್ ನಡೀತಾ ಇದೆ ವಿಧಾನಸೌಧದಲ್ಲಿ? ಏನ್ ಡಿಸ್ಕಷನ್ ನಡಿಬೇಕು ಅದನ್ನ ಬಿಟ್ಟು ಯಾವುದೋ ಕತೆಗಳು, ಕಿತಾಪತಿ ಇಂಥ ಕತೆಗಳೆಲ್ಲ ಮಾತಾಡ್ಕೊಂಡು ಓಲ್ಡ್ ಡೇ ಜನರಿಗೆ ಊಟ ಇಲ್ಲ, ಔಷಧಿ ಇಲ್ಲ, ಕೂಲಿ ಇಲ್ಲ, ಸಂಬಳ ಇಲ್ಲ, ಔಷಧಿ ಇಲ್ಲ, ನೀರಿಲ್ಲ, ಜನ ಏನಿಲ್ದೆ ಸಾಯ್ತಾ ಇದ್ದಾರೆ. ಕೂಲಿ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಏನು ಭದ್ರತೆ ಇಲ್ಲ. ಬರೀ ದುಡ್ಡು ಮಾಡ್ಕೊಂಡು ಹಣ, ಅಧಿಕಾರ, ಐಷಾರಾಮಿ ಜೀವನ. ಎಷ್ಟು ಇವ್ರದೆಲ್ಲ ಆಸ್ತಿಗಳು? ಕೋಟ್ಯಾಂತರ ರೂಪಾಯಿ, ಲಕ್ಷ ಕೋಟಿ, 50,000 ಕೋಟಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನೆಲ್ಲ ರೇಪ್ ಆಗಿ ಮರ್ಡರ್ ಆಗಿದೆ. ಯಾರೋ ಕ್ರೂರ, ಅವನು ಸೈಕಿರ್ಬೇಕು. ಇಂತ ಸೈಕಲ್ ಬಡ ಮಾತಾಡ್ತಾ ಇದ್ದೀರಾ? ಯಾರ್ ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡಿದ್ದು? ಧರ್ಮಸ್ಥಳ ಅನ್ನೋದು ಎಲ್ಲಾ FIR ಅಲ್ಲಿ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ. ಅದಕ್ಕೆ ನಾವ್ ಏನು ಪಾಕಿಸ್ತಾನ ಅಂತ ಹೇಳ್ಬೇಕಾ? ಸತ್ತಿರೋ ಹೆಣ್ಣು ಮಕ್ಕಳು ಎಲ್ರು ಸಾಕ್ಷಾತ್ ಹಿಂದೂಗಳೇ. ಯಾರು ಅವ್ರ ಮಾತೆ ಪ್ರಕಾರ ಹೇಳಿದ್ರೆ ಜಾಸ್ತಿ ಜನ ಬ್ರಾಹ್ಮಣ, ಮಹಿಳೆಯರೇ, ಹೆಣ್ಣು ಮಕ್ಕಳೇ. ಹಿಂದೂ ಅಂದ್ರೆ ಅವ್ರಿಲ್ವಾ? ಓಕೆ ಬಾಲನ್ ಅವರೇ, ಈಗ ಈ ಹಂತದಲ್ಲಿ ಇವತ್ತು ಸದನದಲ್ಲಿ ಬಿಜೆಪಿ ಒತ್ತಾಯ ಮಾಡ್ತಿದ್ದ ಸಂದರ್ಭದಲ್ಲಿ
ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನೀವು SIT ತನಿಖೆ ಮಾಡಿದಾಗ ಅದಕ್ಕೆ ನೀವು ಆಗ್ಲೇ ವಿರೋಧ ಮಾಡ್ಬೇಕಿತ್ತಲ್ಲ, ಆಗ ವಿರೋಧ ಮಾಡಿಲ್ಲ, ಆಗೇನು ನೀವು ಹೇಳೇ ಇಲ್ಲ ಅಂತ. ಅಂದ್ರೆ ಬೇರೆ ರೀತಿಯ ಷಡ್ಯಂತ್ರ ಅಂತ ಅವರೇ ಹೇಳಿಕೆ ಕೊಡ್ತಿದ್ದಾರೆ. ಈ ಹಂತದಲ್ಲಿ SIT ತನಿಖೆಯನ್ನ ನಿಲ್ಸೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಅಥವಾ ಕಾನೂನು ಪ್ರಕಾರ ಇಲ್ಲ. ಈಗ ತನಿಖೆ ಅಂದ್ರೆ ದೇಶದಲ್ಲಿ CBI ಇದೆ, NIA ಇದೆ, ಸ್ಟೇಟ್ ಅಲ್ಲಿ CID ಇದೆ, COD ಇದೆ. ಅದು ಲೋಕಲ್ ಪೊಲೀಸು, ಇನ್ಸ್ಪೆಕ್ಟರ್, DSP ಆ ಲೆವೆಲ್ ಅಲ್ಲಿ ಇದೆ. ಈಗ SIT ಅನ್ನೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ. ಕ್ಯಾಬಿನೆಟ್ ತೀರ್ಮಾನ, ಆ ಅರಿವು ಅದು ಕೂಡ ಇಲ್ಲದೆ ಮಾತಾಡೋದು ಸರಿಯಲ್ಲ. ಈಗ ತನಿಖೆ ನಡೀತಾ ಇದೆ ಒಂದು ಕ್ರೈಮ್ ನಂಬರ್ ಅಲ್ಲಿ. ನನ್ನ ಪ್ರಕಾರ ಅದರಲ್ಲೇ ಷಡ್ಯಂತ್ರ ಆಗಿದೆ. ಕ್ರೈಮ್ ನಂಬರ್ 39/2025 ಸೆಕ್ಷನ್ 211D ಅಲ್ಲಿ ರಚನೆ ರಿಜಿಸ್ಟರ್ ಆಗಿದೆ. ನಾನ್ ಕಾಗ್ನಿಸಬಲ್ ಅಫೆನ್ಸ್ FIR ರಿಜಿಸ್ಟರ್ ಮಾಡಕ್ ಆಗತ್ತಾ? ತನಿಖೆ ಮಾಡಕ್ ಆಗತ್ತಾ? ಇದೆಲ್ಲ ಷಡ್ಯಂತ್ರ ಬೇಕಂದೇ ಮಾಡಿದಾರ ಪೊಲೀಸರು. ಲೋಕಲ್ ಪೊಲೀಸರು 211 BNS ಅಲ್ಲಿ FIR ರಿಜಿಸ್ಟರ್ ಮಾಡಕ್ ಆಗತ್ತಾ? ಇದು ಯಾರ್ದು ಷಡ್ಯಂತ್ರ ಇದು? ಅವ್ರಿಗೆ ಅಷ್ಟು ಕಾನೂನು ನಾಲೆಡ್ಜ್ ಇಲ್ವಾ? ಯಾರದು ಸಬ್ ಇನ್ಸ್ಪೆಕ್ಟ್ರು ಆ ಸೆಕ್ಷನ್ ಅಲ್ಲಿ ಇದು 302 ನಲ್ಲಿ ರಿಜಿಸ್ಟರ್ ಮಾಡೋದು ಬಿಟ್ಬಿಟ್ಟು ಏನಿದು ಅಫೆನ್ಸು? ಹೈಕೋರ್ಟ್ಗೆ ಹೋದ್ರೆ 1 ದಿವಸದಲ್ಲಿ ಕ್ವಾಶ್ ಆಗುತ್ತೆ. ಕ್ವಾಶ್ ಆಗ್ಬೇಕಂದು ಯಾರೋ ಷಡ್ಯಂತ್ರ ಮಾಡಿ ಅಲ್ಲಿರೋ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸುಳ್ಳು ಮಾಹಿತಿ ಕೊಟ್ಟು ಸೆಟಪ್ ಮಾಡಿ ಇಂಥ ಒಂದು ದ್ರೋಹ FIR ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ದ್ರೋಹ FIR ರಿಜಿಸ್ಟರ್ ಮಾಡಿದ ಮೇಲೆ ಅದ್ರ ಮೇಲೆ ತನಿಖೆ ಹೆಂಗ್ ಮಾಡಕ್ ಆಗುತ್ತೆ? ವೆದರ್ ದೇರ್ ಕ್ಯಾನ್ ಬಿ ಎ FIR ಆನ್ ನಾನ್ ಕಾಗ್ನಿಸಬಲ್ ಅಫೆನ್ಸ್. 211 is a ನಾನ್ ಕಾಗ್ನಿಸಬಲ್ ಅಫೆನ್ಸ್. ಅದಕ್ಕೆ ಇರೋದೇ 3 ತಿಂಗಳು. ಅದರಲ್ಲಿ ಅರೆಸ್ಟ್ ಹೆಂಗ್ ಮಾಡಕ್ ಆಗುತ್ತೆ? ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ 183 ತಪ್ಪೊಪ್ಪಿಗೆ ಹೆಂಗಾಯ್ತು? ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? IPS ಆಫೀಸರ್ಗಳಿಗೂ ಗೊತ್ತಿಲ್ವಾ? ಇಲ್ಲ ಲೋಕಲ್ ಪೊಲೀಸರಿಗೆ ಗೊತ್ತಿಲ್ವಾ? ಗೃಹ ಮಂತ್ರಿಗೆ ಗೊತ್ತಿಲ್ವಾ? ಏನದು FIR? ಯಾರು ಅದನ್ನ ರಿಜಿಸ್ಟರ್ ಮಾಡಿದ್ದು? ಇಂಥ ಕಿತಾಪತಿ ಮಾಡಿದ್ದು ಯಾರು? ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓದ್ಲಿ, ಇದನ್ನ ವೀಕ್ಷೆ ಮಾಡೋರು ಗೂಗಲ್ ಮಾಡಿ ನೋಡ್ಲಿ 211 BNS ಅಂದ್ರೆ ಏನಂದ್ ಗೊತ್ತಾಗುತ್ತೆ. FIR ಮಾಡಕ್ ಅಧಿಕಾರನೇ ಇಲ್ಲ. ಅಧಿಕಾರ ಇಲ್ಲದೆ FIR ಮಾಡ್ಕೊಂಡು ಅದ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರ್ದು? ಹಾಗಾದ್ರೆ ಸತ್ತವ್ರಿಗೆ ಪ್ರಾಣ ನ್ಯಾಯ ಕೇಳುತ್ತೆ, ಪ್ರಾಣಿಗಳಿಗೆ ನ್ಯಾಯ ಇಲ್ವಾ? ಸುಳ್ಳ ಅದೆಲ್ಲ? ಕಾಣೆ ಆಗಿದ್ದು ಸುಳ್ಳ? ಮೆಡಿಕಲ್ ರಿಪೋರ್ಟ್ ರೇಪ್ ಅಂಡ್ ಮರ್ಡರ್ ಅಂತ ಬಂತಲ್ಲ, ಸುಳ್ಳ? ಹೆಂಗ್ ಸೌಜನ್ಯ ಕೇಸಲ್ಲಿ ಎಂತ ಅಯೋಗ್ಯತನ ಮಾಡಿ ತನಿಖೆ ಮಾಡಿ ಹಾಕಿದ್ದಾರೆ. ಕೋರ್ಟ್ ಅಲ್ಲಿನೂ ಅದನ್ನೇ ಹೇಳಿದ್ರು, ಇಂಟೆಡ್ ಇನ್ವೆಸ್ಟಿಗೇಷನ್ ಟೇಕ್ ಆಕ್ಷನ್ ಅಂದ್ರು. ಏನ್ ಆಕ್ಷನ್ ತಗೊಂಡ್ರು ಸ್ಟೇಟ್ ಗವರ್ಮೆಂಟ್? SIT ಈಗ ತಾರ್ಕಿಕ ಅಂತ್ಯ ಸಿಗುತ್ತಾ ಇಲ್ವಾ SIT ತನಿಖೆಯಲ್ಲಿ? ನನ್ನ ಪ್ರಕಾರ ಆಸ್ ಅನ್ ಅಡ್ವೊಕೇಟ್ ನಾನು ಹೇಳ್ತಾ ಇದ್ದೀನಿ, ABCD ಎಂದು ಮೊದಲಿಂದ ಹೇಳ್ತಾ ಇದ್ದೀನಿ. ಕಣ್ಣಾರೆ ಕಂಡ ಸಾಕ್ಷಿ SIT ಕೈಯಲ್ಲಿ ಇದೆ. ಆ ಕಣ್ಣಾರೆ ಕಂಡ ಸಾಕ್ಷಿ BR ಏನ ತಂದು ಕೊಟ್ಟಿದ್ದು ಯಾರಂದು ಹೇಳಿದಾನೆ. ಅವ್ರ ಹೆಸರು ಹೊರಗೆ ಬರ್ಲಿ. ಆ BC ಹೆಸರು ಹೊರಗೆ ಬರ್ತಂದೆ ಈ BJP RSS ನವರು ಕಿತಾಪತಿ ಮಾಡ್ತಾ ಇದ್ದಾರೆ. B ಹೆಸರು ಹೇಳ್ಬಾರ್ದಂದು. ಸೊ A ಹೇಳಿದಾನೆ, B ಹೆಸರು ಯಾಕೆ ಹೇಳ್ಬಾರ್ದು? B ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಎನ ತಂದು ಕೊಟ್ಟಿದ್ದು ಯಾರು? ಯಾರ್ದು ಎನ ಅದು? ಹೆಂಗ್ ಬಂತು? ಗಾಡಿನಲ್ಲಿ ಬಂತ? ನಡ್ಕೊಂಡು ಬರ್ತಾ ಎನ? ಯಾರು ತಂದು ಕೊಟ್ಟಿದ್ದು? ಊತ ಹಾಕಿ ಅಂದು ಹೇಳಿದ್ ಯಾರು? ದುಡ್ಡು ಕೊಟ್ಟಿದ್ದು ಯಾರು? ಬಿ ಕ್ಯಾಟ್ ಈಸ್ ಔಟ್. ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಎದರಿಕೆ. ಬೆಂಗಳೂರಿಂದ ಮೆರವಣಿಗೆ ಹೋಗೋದು ಎದರಿಕೆ. ಬಿಯನ್ನ ಕಾಪಾಡ್ಲು ಮೆರವಣಿಗೆ, ಬಿಯನ್ನ ಕಾಪಾಡ್ಲು MLA MP ಗಳದ್ದು ಕಿತಾಪತಿ, ಬಿಯನ್ನ ಕಾಪಾಡ್ಲು ಷಡ್ಯಂತ್ರ. ಇದು ಮೋಸ. ಇದು ಕಾನೂನಿಗೆ ವಿರೋಧ, ನ್ಯಾಯಕ್ಕೆ ವಿರೋಧ. ಪ್ರದೀಪ್, ಈಗ ಇವತ್ತು ಸದನದಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಯ್ತಲ್ಲ. ತಿಮರೋಡಿ ಅವರು ಕೊಟ್ಟಿದ್ದಾರೆ ಎನ್ನಲಾದ ಹೇಳಿಕೆ ಅಸಲಿಯಾಗಿ ಹರೀಶ್ ಪೂಂಜ್ ಅವರು ಕೊಟ್ಟಿದ್ದು. ಈ ಚರ್ಚೆ ನಡೆಯುವ ಹೊತ್ತಿಗೆ ವಿಪಕ್ಷಗಳ ನಾಯಕರಿರ್ಬೋದು ಅಥವಾ
ಇನ್ನುಳಿದಂತವ್ರು ಗೃಹ ಮಂತ್ರಿಗಳು, DCM ಎಲ್ರು ಬಹಳ ರೋಷಾವೇಶದಿಂದ ಮಾತಾಡಿದ್ರು. ಏನು ಅಂತಂದ್ರೆ ಮುಖ್ಯಮಂತ್ರಿಗಳನ್ನೇ ಕೊಲೆಗಾರ ಅಂತ ಹೇಳಿದ್ದಾರೆ, ಅವ್ರನ್ನ ನಾವು ಬಿಡ್ಬೇಕಾ, ಅವ್ರನ್ನ ನಾವು ಬಿಡೋದಿಲ್ಲ ಅಂತ. ಒಂದ್ ಸಾಂವಿಧಾನಿಕ ಹುದ್ದೆ, ರಾಜ್ಯಪಾಲರ ನಂತರದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆ ರಾಜ್ಯದಲ್ಲಿ ಬಹಳ ಪ್ರಮುಖವಾದದ್ದು ಸಾಂವಿಧಾನಿಕ ಹುದ್ದೆ. ಹಾಗಿರೋ ಹುದ್ದೆಯಲ್ಲಿ ಇರೋರಿಗೆ ಕೊಲೆಗಾರ ಅಂತ ಹೇಳೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳೋರು, ಅದನ್ನ ಯಾರು ಹೇಳಿದ್ರು ಅಂದ್ರೆ ಸಾಮಾನ್ಯ ವ್ಯಕ್ತಿ ಹೇಳಿದ್ರು, ಶಾಸಕ ಹೇಳಿದ್ರು, ಎಂತ ಪ್ರಭಾವಿ ಹೇಳಿದ್ರು ಒಂದೇ ರೀತಿಯ ಕಾನೂನಿನಲ್ಲಿ ನೋಡ್ಬೇಕಲ್ಲ. ಈಗ ಹರೀಶ್ ಪೂಂಜ್ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಲ್ಲ ಆ ನಿಟ್ಟಿನಲ್ಲಿ. ಅವ್ರಿಗೇನಾದ್ರೂ ಆ ಬಿಜೆಪಿ ವಿರೋಧ ಪಕ್ಷದ ನಾಯಕರಿಗೆ ಆರ್ ಅಶೋಕ್ ಅವ್ರಿಗೆ, ಸುನಿಲ್ ಕುಮಾರ್ ಅವ್ರಿಗೆ ಏನಾದ್ರೂ ಆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಗೌರವ ಇದ್ರೆ ಇವತ್ತು ಏನ್ ಹೇಳಿದ್ರು ಮಾತ್ಗೆ ಏನ್ ಹೇಳಿದ್ರು, ಒಬ್ಬ ಮುಖ್ಯಮಂತ್ರಿಗಳನ್ನ ಕೊಲೆಗಡಕ ಅಂದ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಇದು ಅವರದೇ ಶಾಸಕ ಹರೀಶ್ ಪುಂಜ ಹೇಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಾಳೆ ಅವ್ರು ಹೋರಾಟ ಮಾಡ್ಬೇಕು. ಅವ್ರಿಗೆ ನೈತಿಕತೆ ಇದ್ರೆ, ಅವ್ರು ಪ್ರಾಮಾಣಿಕರಾಗಿದ್ರೆ, ಇಲ್ಲ ಅಂದ್ರೆ ರಾಜೀನಾಮೆ ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬೇಕು. ಅವ್ರಿಗೆ ಅನ್ಫಿಟ್ ಟು ದಿ ಅಪೋಸಿಷನ್ ಲೀಡರ್. ಅಪೋಸಿಷನ್ ಲೀಡರ್ ಬಿಡಿ, ಅವ್ರಿಗೊಂದು ಅಜೆಂಡಾ ಇದೆ, ಮಾತಾಡಿದ್ದಾರೆ. ಈಗ ಅದೇ ಅಜೆಂಡಾ ಅದು ಮೇಡಮ್. ಆ DK ಶಿವಕುಮಾರ್ಗೆ ಅವ್ರಿಗೆ ಈ ಎಂತ ಕೇಸಲ್ಲೂ ದುಡ್ಡು ಮಾಡದೆ ಅವ್ರ ಕೆಲಸ ಕೇಳಿ ಹೇಳ್ತೀನಿ. DK ಶಿವಕುಮಾರ್ ಎಂತ ಅಯೋಗ್ಯರು ಅನ್ನೋದ್ರ ಬಗ್ಗೆ ಏನು, ಮನೆತ ಟೆಕ್ ಪಾರ್ಕ್ ಹತ್ರ ಈ 38 ಎಕರೆ ಜಾಗ ಧರ್ಮಸ್ಥಳದಲ್ಲಿ ತಗೋತಾರೆ. ಹರ್ಷೇಂದ್ರ ಜೈನ್ ಅವ್ರ ಹೆಸರಲ್ಲಿ 38 ಎಕರೆ ಜಾಗ ತಗೋತಾರೆ. ಆ ರೈತರಿಂದ ತಗೊಂಡು ಅದೇ ಜಾಗವನ್ನ ಯಡಿಯೂರಪ್ಪನವ್ರ ಕೈಲಿ ಡಿನೋಟಿಫಿಕೇಶನ್ ಮಾಡಿಸ್ತಾರೆ. ಆ ಜಾಗವನ್ನ 1 ಎಕರೆನ 30 ಕೋಟಿ ರೂಪಾಯಿ, 25ರಿಂದ 30 ಕೋಟಿ ರೂಪಾಯಿಗೆ ಇದೇ DK ಶಿವಕುಮಾರ್ ಪರ್ಚೇಸ್ ಮಾಡ್ತಾರೆ ಹರ್ಷೇಂದ್ರ ಜೈನ್ ಇಂದ. ಇದು ಅವ್ರ ವ್ಯವಹಾರ. DK ಶಿವಕುಮಾರ್ಗೂ ಹರ್ಷೇಂದ್ರ ಜೈನ್ ಅವ್ರಿಗೂ ಇರ್ತಕ್ಕಂತ ವ್ಯವಹಾರ ಇದು. ಈ ವ್ಯವಹಾರದ ಆಧಾರದ ಮೇಲೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು. ಡೇ 1 ಇಂದನು ಅವರು DK ಶಿವಕುಮಾರ್ ಅವರು ಧರ್ಮಾಧಿಕಾರಿಗಳ ಪರ ಇದ್ದಾರೆ, ಧರ್ಮಸ್ಥಳದ ರಕ್ಷಣೆ ಮಾಡೋ ಪರ ಇದ್ದಾರೆ. ಆದ್ರೆ ಅವರು ಆ ಕೊಲೆಗಡಕರು ಯಾರು ಕೊಲೆ ಮಾಡಿದಾರ, ಅದು ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಇಲ್ಲ. ಅವರು DK ಶಿವಕುಮಾರ್ ಅವ್ರ ಇತಿಹಾಸನೇ ಹೇಳುತ್ತೆ, ಅವ್ರು ಎಂತ ಅಯೋಗ್ಯರು ಅಂತ. ಹಾಗಾಗಿ DK ಶಿವಕುಮಾರ್ ಇಲ್ಲಿ ತರಬೇಡಿ. ಅವರು ಇವತ್ತೇನಾದ್ರು ನಾವೇನಾದ್ರು ನಂಬಿಕೆ ಇಟ್ಟಿದ್ರೆ, ಇವತ್ತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಇರೋದ್ರಲ್ಲಿ ಅವರು ಸತ್ಯವನ್ನ ಇವತ್ತು ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದೀವಿ, ಇನ್ವೆಸ್ಟಿಗೇಷನ್ ಹೇಗೆ ಹೋಗ್ತಾ ಇದೆ ಅಂತ. ಮೇಡಮ್, ಇವರು ಏನಾದ್ರು ಕೋರ್ಟ್ ಏನಾದ್ರು ಮಾನಿಟರ್ ಮಾಡದೆ ಹೋಗಿದ್ರೆ, ಯಾರು ಏನ್ ಬುರುಡೆ ಏನ್ ಅನಾಮಿಕ ಇದಾರೆ ಅವರು ಕೋರ್ಟ್ ನ ಅಪ್ರೋಚ್ ಮಾಡದೆ ಹೋಗಿದ್ರೆ ಇವ್ರು FIR ಮಾಡ್ತಿರ್ಲಿಲ್ಲ. ಈ SIT ರಚನೆ ಮಾಡಕ್ಕೆ ಈ DK ಶಿವಕುಮಾರ್ ಬಿಡ್ತಾನೆ ಇರ್ಲಿಲ್ಲ. ಅದ್ರೇನ್ ಡೌಟೇ ಬೇಡ. ಡೇ 1 ಇಂದ ಅವ್ರ ಪರವಾದಿಗೆ ಬ್ಯಾಟಿಂಗ್ ಮಾಡ್ತಾ ಕೂತಿರ್ತಕ್ಕಂತ ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡಬೇಡಿ. DK ಶಿವಕುಮಾರ್ ಇಂದ ಯಾವ ನ್ಯಾಯನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಈ ರಾಜ್ಯದಲ್ಲಿ ಅವ್ರು ಮಾಡ್ಕೊ ಬಂದಿರೋದೇ ದರೋಡೆ, ಹಗಲು ದರೋಡೆ. ಅವರು ಇನ್ನು ಅವ್ರ ಮೇಲಿರೋ ಎಲ್ಲಾ ಕೇಸ್ನು ತನಿಖೆ ಹಾಕ್ಬೇಕು. ಅವ್ರೇನ್ ಅಕ್ವಿಟಲ್ ಆಗಿದಾರಲ್ಲ ಆ ಕೇಸ್ಗಳು DK ಶಿವಕುಮಾರ್, ಅವೆಲ್ಲಾನು ಕಳೆದ 40 ವರ್ಷದ ಎಲ್ಲಾ ಕೇಸ್ಗಳು ತನಿಖೆ ಹಾಕ್ರೆ ಅವ್ರು ಫಸ್ಟ್ ಜೈಲ್ಗೆ ಹೋಗ್ತಾರೆ. ಓಕೆ, ಬಾಲನ್ ಅವರೇ, ಕೊನೆಯದಾಗಿ ಅಂದ್ರೆ ಎಷ್ಟೇ ಒತ್ತಾಯ ಬರ್ಲಿ ಅಥವಾ ಯಾರು ಪರವಾಗಿ ನಿಂತ್ಕೊಂಡ್ರು ಕಾನೂನಾತ್ಮಕವಾಗಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅಥವಾ ಮುಂದಿನ ಹಂತಕ್ಕೆ ತನಿಖೆಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಏನ್ ಪ್ರತಿಕ್ರಿಯಿಸ್ತೀರಿ? ಎಷ್ಟು ಸಾಧ್ಯತೆ ಇದೆ? ಸಾಧ್ಯ ಇದೆ. ಕೊಲೆ ಮಾಡಿರೋರು ಯಾರು ಅನ್ನೋದು SITಗೆ ಗೊತ್ತಿದೆ. SIT ನಲ್ಲಿ ಇರೋ ಆಫೀಸರ್ಸ್ ಎಲ್ಲ ಆನೆಸ್ಟ್, ಅಪ್ರೈಟ್, ಇಂಟೆಗ್ರಿಟಿ ಆಫೀಸರ್ಸ್ ಇದ್ದಾರೆ. ಜೊತೆನಲ್ಲೇ FSL ಟೀಮ್ ಇದೆ. ನ್ಯಾಯ ಹೊರಗೆ ಬರುತ್ತೆ. ಬಂದಿಲ್ಲ ಅಂದ್ರೆ ಅದಕ್ಕೆ ಮೇಲೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ನಮ್ಮ ದೇಶದಲ್ಲಿ ಇರೋ ಕಾನೂನು ಮೇಲೆ ನಂಬಿಕೆ ಕೂಡ ಇದೆ. ಜನ ಹೋರಾಟ ಮಾಡ್ತಾರೆ. ಈ ಸಾವು ನೋವು, ನೊಂದವರು, ಸತ್ತವರ ಮನೆಯವರು, ಪ್ರಾಣಗಳು, ಜೀವಗಳು ನ್ಯಾಯ ಕೇಳುತ್ತೆ, ನ್ಯಾಯ ಸಿಗುತ್ತೆ. ಇದನ್ನ ಮುಚ್ಚಿಡಕ್ಕಾಗೋದಿಲ್ಲ. ಇದು ಗೊತ್ತಾಯ್ತು, ಕೊಲೆಗಾರರು ಯಾರೆಂದು ಗೊತ್ತಾಯ್ತು. ಅದಕ್ಕೆ ಇಷ್ಟೊಂದು ಕಿತಾಪತಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಹೋಗೋದು ತಿರುಪತಿ, ಇದು ನ್ಯಾಯ ಸಿಗುತ್ತೆ. ಪ್ರದೀಪ್, ಕೊನೆಯದಾಗಿ 1 ನಿಮಿಷದಲ್ಲಿ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇದನ್ನ ಧರ್ಮದ ವಿಚಾರವಾಗಿ ಮಾಡ್ಲಾಗ್ತಿದೆ, ಮತ್ತೆ ಅರ್ಬನ್ ನಕ್ಸಲ್ಸ್ ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಕೆಲವು ಚಾನೆಲ್ಗಳು, ಕೆಲವು ಪ್ರಮುಖ ಮಾಧ್ಯಮಗಳು ಭಾರಿ ಖುಷಿ ಪಡ್ತಾ ಇದ್ದಾವೆ ಬೆಳಗ್ಗೆಯಿಂದ. ಆ ಖುಷಿಯನ್ನು ಪಡುವಂತ ಅವಶ್ಯಕತೆ ಇಲ್ಲ. ಸತ್ಯ ಹೊರ ಬರ್ಲಿ. ನಾವ್ಯಾರು ಕೂಡ ಯಾರನ್ನು ಕೆಟ್ಟ ಆಪಾದನೆ ಮಾಡ್ಬೇಕು ಅನ್ನೋ ದೃಷ್ಟಿಕೋನವೂ ನಮಗಿಲ್ಲ, ಆಪಾದನೆನೂ ಕೂಡ ನಮ್ದಲ್ಲ. ನಮ್ಮ ದೂರದೃಷ್ಟಿ ಇರ್ತಕ್ಕಂಥದ್ದು ಒಂದೇ, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ತೊಂದರೆ ಆಗಿದೆ, ಯಾರಿಗೆ ಅಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರು ಅಲ್ಲಿ ಕೇವಲ ಈ ರೇಪು, ಮರ್ಡರು, ಕೊಲೆ ಇಷ್ಟಕ್ಕೆ ಮಾತ್ರ ಅಲ್ಲ, ಅಲ್ಲಿ 100 ಜನ ಜಮೀನ್ ಕಳ್ಕೊಂಡು ದೌರ್ಜನ್ಯಕ್ಕೊಳಗಾಗಿದ್ದಾರೆ.
ಸಾವಿರಾರು ಎಕರೆ ಲೂಟಿ ಮಾಡಿದ್ದಾರೆ. ಈ ರಾಜ್ಯದ ಅತ್ಯಂತ ಶ್ರೀಮಂತ ಜಮೀನ್ದಾರರು ಅದು ಹರ್ಷೇಂದ್ರ ಜೈನ್, ಅದ್ರಲ್ಲಿ ಡೌಟೇ ಬೇಡಿ. ಇವತ್ತಿನ ಧರ್ಮಸ್ಥಳ ಏನಿದೆ, ದೇವ್ರ ಹೆಸರಲ್ಲಿ ಇಡಬೇಕಾದಂತ ಆಸ್ತಿ ಪಾಸ್ತಿಗಳು ಅವರ ಸ್ವಂತ ಹೆಸರಲ್ಲಿದ್ದಾವೆ. ಅದಕ್ಕೆ ಧರ್ಮಸ್ಥಳವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಆಪಾದನೆ, ಅದ್ರೇನ್ ಡೌಟೇ ಬೇಡ. ಅವರ ವಿರುದ್ಧ ತನಿಖೆ ಆಗ್ಬೇಕು, ತನಿಖೆ ಸತ್ಯವರು ಬರಲಿ. ಓಕೆ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನು. ಈ ವಿಚಾರದ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಂಡದಕ್ಕೆ ಪ್ರದೀಪ್ ಅವರೇ, ನಿಮಗೆ ಹಾಗೇನೆ ಬಾಲನ್ ಅವರೇ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.